ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಹಗರಣದ ಉರುಳು ಕಡಿಮೆ ಆಗೋಂಗ್ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಇಡಿ ಎಂಟ್ರಿ ಆದಾಗ್ಲೂ ಕೂಡ ಅವರ ಬಂಧನ ಆಗ್ಬಿಡುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯಿತು. ಅಲ್ಲೂ ಕೂಡ ರಿಲೀಫ್ ಸಿಕ್ಕಂಗ್ ಕಾಣಿಸ್ತಾ ಇತ್ತು. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಆದಾಗ್ಲೂ ಕೂಡ ಸಿಎಂ ಟೆನ್ಷನ್ ನಲ್ಲಿದ್ರು. ಹೈಕೋರ್ಟ್ ನಲ್ಲಿ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅನ್ನುವಂತ ಅರ್ಜಿ ಬಂದಾಗ್ಲೂ ಕೂಡ ಫುಲ್ ಟೆನ್ಷನ್ ನಲ್ಲಿದ್ರು. ಬಟ್ ಅದನ್ನ ವಜಾ ಮಾಡೋ ಮೂಲಕ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಮತ್ತೆ ಈಗ ಯಾಕೆ ಮೂಡಾ ಹಗರಣ ಚಾಲ್ತಿಯಲ್ಲಿದೆ ಅಂದ್ರೆ ಲೋಕಾಯುಕ್ತದ ತನಿಖೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗೋದ್ರಿಂದ ಸಿಎಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಆರೆಂಜ್ಗೆ ಮೂಡಾ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೂಡಾ ಹಗರಣ ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್. ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ. ಮೂಡಾ ತನಿಖೆಗೆ ಇಳಿದ ಲೋಕಾಯುಕ್ತ ಮೂಡಾ ಅಧಿಕಾರಿಗಳ ಜನ್ಮ ಜಾಲಾಡಿದೆ. ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ. ಆದ್ರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಲೋಕ ವರದಿಯಲ್ಲಿ ಏನಿದೆ? ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಮೂಡಾ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಡಿನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದ್ರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ವೇಳೆ ಮೂಡಾ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ. ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಹಗರಣದ ಉರುಳು ಕಡಿಮೆ ಆಗೋಂಗ್ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಇಡಿ ಎಂಟ್ರಿ ಆದಾಗ್ಲೂ ಕೂಡ ಅವರ ಬಂಧನ ಆಗ್ಬಿಡುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯಿತು. ಅಲ್ಲೂ ಕೂಡ ರಿಲೀಫ್ ಸಿಕ್ಕಂಗ್ ಕಾಣಿಸ್ತಾ ಇತ್ತು. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಆದಾಗ್ಲೂ ಕೂಡ ಸಿಎಂ ಟೆನ್ಷನ್ ನಲ್ಲಿದ್ರು. ಹೈಕೋರ್ಟ್ ನಲ್ಲಿ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅನ್ನುವಂತ ಅರ್ಜಿ ಬಂದಾಗ್ಲೂ ಕೂಡ ಫುಲ್ ಟೆನ್ಷನ್ ನಲ್ಲಿದ್ರು. ಬಟ್ ಅದನ್ನ ವಜಾ ಮಾಡೋ ಮೂಲಕ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಮತ್ತೆ ಈಗ ಯಾಕೆ ಮೂಡಾ ಹಗರಣ ಚಾಲ್ತಿಯಲ್ಲಿದೆ ಅಂದ್ರೆ ಲೋಕಾಯುಕ್ತದ ತನಿಖೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗೋದ್ರಿಂದ ಸಿಎಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಆರೆಂಜ್ಗೆ ಮೂಡಾ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೂಡಾ ಹಗರಣ ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್. ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ. ಮೂಡಾ ತನಿಖೆಗೆ ಇಳಿದ ಲೋಕಾಯುಕ್ತ ಮೂಡಾ ಅಧಿಕಾರಿಗಳ ಜನ್ಮ ಜಾಲಾಡಿದೆ. ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ. ಆದ್ರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಲೋಕ ವರದಿಯಲ್ಲಿ ಏನಿದೆ? ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಮೂಡಾ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಡಿನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದ್ರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ವೇಳೆ ಮೂಡಾ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ. ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಹಗರಣದ ಉರುಳು
ಕಡಿಮೆ ಆಗೋಂಗ್ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಇಡಿ ಎಂಟ್ರಿ ಆದಾಗ್ಲೂ ಕೂಡ ಅವರ ಬಂಧನ ಆಗ್ಬಿಡುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯ್ತು. ಅಲ್ಲೂ ಕೂಡ ರಿಲೀಫ್ ಸಿಕ್ಕಂಗ್ ಕಾಣಿಸ್ತಾ ಇತ್ತು. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಆದಾಗ್ಲೂ ಕೂಡ ಸಿಎಂ ಟೆನ್ಷನ್ ನಲ್ಲಿದ್ರು. ಹೈಕೋರ್ಟ್ ನಲ್ಲಿ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅನ್ನುವಂತ ಅರ್ಜಿ ಬಂದಾಗ್ಲೂ ಕೂಡ ಫುಲ್ ಟೆನ್ಷನ್ ನಲ್ಲಿದ್ರು. ಬಟ್ ಅದನ್ನ ವಜಾ ಮಾಡೋ ಮೂಲಕ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಮತ್ತೀಗ ಯಾಕೆ ಮೂಡ ಹಗರಣ ಚಾಲ್ತಿಯಲ್ಲಿದೆ ಅಂದ್ರೆ ಲೋಕಾಯುಕ್ತದ ತನಿಖೆಗೆ ಸಂಬಂಧಪಟ್ಟಂತ ಸಂಪೂರ್ಣ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗೋದ್ರಿಂದ ಸಿಎಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಆರೆಂಜ್ಗೆ ಮೂಡ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೂಡ ಹಗರಣ ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್. ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ. ಮೂಡ ತನಿಖೆಗೆ ಇಳಿದ ಲೋಕಾಯುಕ್ತ ಮೂಡ ಅಧಿಕಾರಿಗಳ ಜನ್ಮ ಜಾಲಾಡಿದೆ. ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ. ಆದ್ದರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಲೋಕ ವರದಿಯಲ್ಲಿ ಏನಿದೆ? ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಮೂಡ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಡಿನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ. ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಡ ಹಗರಣದ ಉರುಳು ಕಡಿಮೆ ಆಗೋಂಗ್ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಇಡಿ ಎಂಟ್ರಿ ಆದಾಗ್ಲೂ ಕೂಡ ಅವರ ಬಂಧನ ಆಗ್ಬಿಡುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಯ್ತು. ಅಲ್ಲೂ ಕೂಡ ರಿಲೀಫ್ ಸಿಕ್ಕಂಗ್ ಕಾಣಿಸ್ತಾ ಇತ್ತು. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಆದಾಗ್ಲೂ ಕೂಡ ಸಿಎಂ ಟೆನ್ಷನ್ ನಲ್ಲಿದ್ರು. ಹೈಕೋರ್ಟ್ ನಲ್ಲಿ ಈ ಕೇಸನ್ನ ಸಿಬಿಐಗೆ ನೀಡಬೇಕು ಅನ್ನುವಂತ ಅರ್ಜಿ ಬಂದಾಗ್ಲೂ ಕೂಡ ಫುಲ್ ಟೆನ್ಷನ್ ನಲ್ಲಿದ್ರು. ಬಟ್ ಅದನ್ನ ವಜಾ ಮಾಡೋ ಮೂಲಕ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಮತ್ತೀಗ ಯಾಕೆ ಮೂಡ ಹಗರಣ ಚಾಲ್ತಿಯಲ್ಲಿದೆ ಅಂದ್ರೆ ಲೋಕಾಯುಕ್ತದ ತನಿಖೆಗೆ ಸಂಬಂಧಪಟ್ಟಂತ ಸಂಪೂರ್ಣ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗೋದ್ರಿಂದ ಸಿಎಂ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಆರೆಂಜ್ಗೆ ಮೂಡ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ. ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಮೂಡ ಹಗರಣ ಸಿಎಂಗೆ ಸಿಗುತ್ತಾ ಬಿಗ್ ರಿಲೀಫ್. ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ. ಮೂಡ ತನಿಖೆಗೆ ಇಳಿದ ಲೋಕಾಯುಕ್ತ ಮೂಡ ಅಧಿಕಾರಿಗಳ ಜನ್ಮ ಜಾಲಾಡಿದೆ. ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ. ಆದ್ದರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಲೋಕ ವರದಿಯಲ್ಲಿ ಏನಿದೆ? ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಮೂಡ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಡಿನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ. ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.